ಸೂರ್ಯ ಕೆಂಪಾಗಿ ಮನೆಗೆ ಮರಳ್ತಿದ್ದಾರೆ. ಸೊ ನಿಮಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ದೇವಸ್ಥಾನದ ರೀತಿ, ಅದು ಜೈನ ಬಸದಿ, ಜೈನ ಧರ್ಮದ ದೇವಸ್ಥಾನ. ಸೊ ಓಪನ್ ಇದ್ರೆ ಒಳಗಡೆ ಹೋಗೋಣ, ನೋಡೋಣ, ತೋರಿಸ್ತೀನಿ. ಓಕೆ, ಹೋಗ್ಬಿಟ್ಟವ್ರೆ. ಸೊ ಯಾವತ್ತು ಓಪನ್ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ, ಇಲ್ಲಿ ಹೇಳೋರು ಯಾರೂ ಇಲ್ಲ. ಸೊ ನೋಡಿ, ಶ್ರೀ ಕ್ಷೇತ್ರ ಅರೆತಿಪ್ಪೂರು ದಿಗಂಬರ ಜೈನ ಮಠ. ಸೊ ಭಗವಾನ್ ಶ್ರೀ ಬಾಹುಬಲಿಯ ದೊಡ್ಡ ಬೆಟ್ಟ, ಅದೇ ಈ ದೊಡ್ಡ ಬೆಟ್ಟ ನಾವು ಹೋಗಿದ್ವಲ್ಲ. ಸೊ ಈ ಮರಗಳ ಹಿಂದೆ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ, ನೋಡ್ಕೊಳ್ಳಿ. ಒಳಗಡೆ ನಾಯಿ ಬೊಗಳುತ್ತಾ ಇದೆ. ಹೊರಗಡೆಯಿಂದನೇ ದೇವಸ್ಥಾನ ನೋಡೋಣ. ದೇವಸ್ಥಾನ ಬಾಗಿಲಾಕ್ಬಿಟ್ಟವ್ರೆ. ಮುಂದೆಗಡೆ ಈ ಕಾಂಪೌಂಡ್ ಮಾಡಿ ಅದಕ್ಕೆ ಗೇಟ್ ಇಟ್ಟು ಗೇಟ್ ಕ್ಲೋಸ್ ಮಾಡಿಬಿಟ್ಟವ್ರು. ಇಲ್ಲಿ ಯಾರು ಅಕ್ಕಪಕ್ಕ ಯಾರೂ ಇಲ್ಲ. ಅಟ್ಲೀಸ್ಟ್ ಕೇಳುವ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳುವ ಅಂತಂದರೆ ಯಾರೂ ಇಲ್ಲ. ನೋಡಿ ಹಿಂದೆ ಕಾಣಿಸ್ತಿದೆಯಲ್ಲ, ಸೊ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ನಿಮ್ಗೆ ಅನಿಸ್ಬೋದು ಏನಪ್ಪ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳ ಗೋಪುರದ ಥರನೇ ಇದೆಯಲ್ಲ ಅಂತ ಅಲ್ವಾ. ಅಲ್ಲಿ ನಮ್ಮ ಹಿಂದೂ ದೇವಾಲಯಗಳಲ್ಲಾದರೆ ಈ ಏನು ವಿಗ್ರಹಗಳಿದಾವೋ ಅಲ್ಲಿ ನಮ್ಮ ದೇವರ ಶಿವ, ವಿಷ್ಣುವಿನ ದಶಾವತಾರ ಈ ರೀತಿ ವಿಗ್ರಹಗಳಿರ್ತಿದ್ವು. ಸೊ ಇಲ್ಲಿ ಆ ಜೈನ ಧರ್ಮದ 24 ತೀರ್ಥಂಕರರು ಯಾರ್ಯಾರಿದ್ದಾರೆ ಅವರೆಲ್ಲ ವಿಗ್ರಹಗಳನ್ನ ಹಾಕಿದ್ದಾರೆ. ಸೊ ನೋಡಿ, ಓಪನ್ ಇಲ್ಲ, ಓಪನ್ ಇದ್ದರೆ ಖಂಡಿತ ತೋರಿಸ್ತಿದ್ದೆ. ಸೊ ಅವರ ಶೈಲಿಯಲ್ಲೇ ನಿರ್ಮಿಸಿರುವಂಥ ದೇವಸ್ಥಾನ ಇದು. ಅಲ್ಲ, ಗೇಟು ಕ್ಲೋಸ್ ಮಾಡಿಬಿಟ್ಟವ್ರೆ. ಹೌದಾ, ನಾವು ಈ ಕಡೆ ಮೆಣಸ್ಕೊಳ್ಳೇವರು. ಸೊ ದೇವಸ್ಥಾನ ನೋಡುವಂತ ಬಂದು ಎಳಿಬೋದಾ? ಒಳಗಡೆ ಇದಾರೆ, ನಮ್ಗೆ ಗೊತ್ತೇ ಇರಲಿಲ್ಲ. कितना आदमी आता है इधर टेंपल का? आते 4-5 गाड़ी, 4-5 गाड़ी। सो पूरा आपका जैन धर्म आदमी है आता? ओके ओके ओके। आप हिंदू धर्म आदमी नहीं आता? आते हैं ना, पूरा आदमी आता हो? ओके। इसका देवस्थान का मूल विग्रह आदिनाथ स्वामी, बाहुबली ऊपर में, बाहुबली ऊपर में से गर्भगुड़ी में आदिनाथ है। महावीर किधर? इधर महावीर का विग्रह नहीं है ना? हाँ हाँ, ये महावीर का विग्रह है. ओके. ಎಲ್ಲ 24 ತೀರ್ಥಂಕರ ಅಲ್ಲಿ ಮುಂದೆ ಇಟ್ಟಿದಿರಲ್ಲ ಕಂಚಿಂದು, ಅದು ಪೂರ್ತಿ 24 ತೀರ್ಥಂಕರ ಇದೆಯಾ? ಬರೀ 9 ತೀರ್ಥಂಕರ ಇದೆ. ಅಂದರ್ ಮೇ ಒಳಗಡೆ ಬೇರೆ ಇದೆಯಾ? ಓಕೆ. ಅಂದರೆ ಇವರು ಹೇಳ್ತಿರೋ ಪ್ರಕಾರ, ಸೊ ಇಲ್ಲಿಗೆ ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಪ್ರತಿಯೊಂದು ಎಲ್ಲ ಧರ್ಮದ ಜನರು ಕೂಡ ಬರ್ತಾರೆ. ಸೊ ದೇವ್ರ ಕೈ ಮುಗಿತಾರೆ ಅಂತ ಇವ್ರು ಹೇಳ್ತಿರೋದು. ಆ್ಯಕ್ಚುಲಿ ಇವ್ರು ಕನ್ನಡ ಬರಲ್ಲ, ಇವರು ಮಹಾರಾಷ್ಟ್ರ ಕೊಲ್ಲಾಪುರದಿಂದ ಬಂದು ಇಲ್ಲಿ ದೇವರ ಸೇವೆ ಮಾಡ್ತಾ ಇರುವಂಥ ದಿಗಂಬರ ಜೈನ ಧರ್ಮದ ಅನುಯಾಯಿ ಅವರು. ಸೊ ಒಳಗಡೆ ಸೊ ಮೂಲ ವಿಗ್ರಹ ಏನಿದೆ ಅದು ಆದಿನಾಥ ಸ್ವಾಮಿ ಮೂಲ ವಿಗ್ರಹ ಅಂತ ಇವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ಮುಂದೆ ನಾನು ನಿಮ್ಗೆ ಏನು ತೋರಿಸ್ದೆ, ಅಲ್ಲಿ 9 ತೀರ್ಥಂಕರರ ವಿಗ್ರಹಗಳನ್ನ ಇಟ್ಟಿದ್ದಾರಂತೆ. ಇನ್ನು ಮಿಕ್ಕಿದ್ದ ತೀರ್ಥಂಕರ ವಿಗ್ರಹಗಳು ಒಳಗಡೆ ಇದೆಯಂತೆ. ಸೊ ಕೇಳ್ತೀನಿ ಅವ್ರನ್ನ, ಒಳಗಡೆ ಇರೋದನ್ನ ನೀವೇ ಶೂಟ್ ಮಾಡ್ಕೊಂಬನ್ನಿ ಅಂತ. ಸೊ ಇನ್ ಕೇಸ್ ಅವ್ರು ಪರ್ಮಿಷನ್ ಕೊಟ್ಟು ಶೂಟ್ ಮಾಡಿದ್ರೆ ಸೊ ಅವರೇ ಶೂಟ್ ಮಾಡ್ಕೊಂಬರ್ಲಿ, ಅವರೇ ತೋರಿಸ್ಲಿ. ಓಕೆ. ಸ್ನೇಹಿತರೆ ನೋಡಿ, ಜೈನ ಧರ್ಮದ ಮೂಲ ಸ್ಥಾಪಕರಾದಂತಹ ಆದಿನಾಥ
ಋಷಭನಾಥ ಅಂತ ನಾವೇನು ಕರಿತೀವಿ ಅವರ ಮೂಲ ವಿಗ್ರಹ ಇದು. ಮೂಲ ವಿಗ್ರಹದ ಗರ್ಭಗುಡಿಯಿಂದ ನಾವು ಹಿಂಗೆ ಬಂದರೆ ಇಲ್ಲಿ ಬನ್ನಿ ಇಲ್ಲಿ. ಹಾಗಾಗಿ ಇದು ಕ್ಷೇತ್ರ ಇನ್ನೂ ಎಲ್ಲ ಬೆಳಿಬೇಕು. ಎಲ್ಲ ಭಕ್ತರೆಲ್ಲ. ನಿಮ್ಮ ಹೆಸರು ಹೇಳಿಲ್ಲ ನೀವು? ಹೇಳ್ತೀನಿ. ನನ್ನ ಹೆಸರು ಬಂದು ಸಿದ್ದು ಅಂತ. ಹಾಂ ಹಾಂ ಹಾಂ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಪೂರ್ಣ ಹೆಸರೇನು? ಸಿದ್ದೇಶ ಜೆ. ಹಾಂ ಹಾಂ ಹಾಂ. ಸಿದ್ದೇಶ್ವರ ಬೆಟ್ಟ ಇಲ್ವಾ, ಹಾಂ ಹಾಂ. ನಮ್ಮ ಮನೆ ದೇವರು ಇಲ್ಲಿ ಪಕ್ಕದಲ್ಲಿದೆ. ಪಕ್ಕದಲ್ಲಿ ಇದೆಯಲ್ಲ, ಅದು ನಮ್ಮ ಅದೇ ನಮ್ಮದು ಇದು ಕನ್ಸೆಪ್ಟ್ ಇಲ್ಲಿ. ನನಗೆ ಈ ಕೆತ್ತನೆ ಯಾವ ಕಾಲದಲ್ಲಿ ಮಾಡಿದ್ದು ಒಂದು ಏನಾದರೂ ಇಲ್ಲಿ ನಮಗೆ ಏನಾಗ್ತದೆ ಅಂದರೆ ಅರೆತಿಪ್ಪೂರು, ಆರತಿಪುರ, ವಸ್ತಿತಿಪ್ಪೂರು, ಶ್ರವಣರ ಗುಡ್ಡ, ಈಗ ಅನೇಕ ಬೆಟ್ಟ ಅಂತ ಬೇರೆ ಈಗೆಲ್ಲ ಆರತಿಪುರ ಅಂತೇಳಿ ಅನೇಕ ಸಮಯಕ್ಕೆ ಹೆಸರು ಕ್ಷೇತ್ರದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗ್ತದೆ ಅಂದರೆ ಇಲ್ಲಿ ನಮ್ಮ ತಲಕಾಡು ತುಂಬ ಹತ್ತಿರ. ಹೌದು ಅಲ್ವಾ? ಇಲ್ಲಿಂದ ಒಂದು 40-50 ಕಿಲೋಮೀಟ್ರ್ ತಲಕಾಡು. ಆ ತಲಕಾಡಿನ ಗಂಗರು ಏನಿದ್ರು ಅವರು ಜೈನ ಧರ್ಮದ ತುಂಬ ಅವಿನಾಭಾವ ಸಂಬಂಧ. ಇವರು ಚಾವುಂಡರಾಯ ಅವರು ಆಮೇಲೆ ಬರ್ತಾರೆ. ನಾನು ಅದನ್ನ ಕೇಳಿದೆ. ಚಾವುಂಡರಾಯ ಅವರು ದೊಡ್ಡ ಶ್ರವಣ ಬೆಳಗೊಳದಲ್ಲಿ ಏನು ನಿರ್ಮಾಣ ಮಾಡಿದರೆ ಗೋಮಟೇಶ್ವರ ವಿಗ್ರಹ, ಬಾಹುಬಲಿ ವಿಗ್ರಹ, ಅದಕ್ಕಿಂತ ಮುಂಚೆನೆ ಇದು ಆಗಿತ್ತು ಅನ್ನೋದೊಂದು ಕೇಳಿದೆ ನಾನು. ಅಂದ್ರೆ ಇತಿಹಾಸಕಾರರಾಗ್ಲಿ, ಆಮೇಲೆ ಇದ್ರ ಬಗ್ಗೆ ಎಷ್ಟು ಜನ ರಿಸರ್ಚ್ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ಅವರೆಲ್ಲ ಏನು ಹೇಳೋದು ಅಂದರೆ ತಲಕಾಡಿನ ಗಂಗರು ಇಲ್ಲಿ ಒಬ್ಬರು ಆಚಾರ್ಯ ಮೇಘಚಂದ್ರ ಸಿದ್ಧಾಂತ ದೇವ ಗುರುಗಳಿದ್ರು. ಓಕೆ, ಆಚಾರ್ಯ ಮೇಘಚಂದ್ರ ಸಿದ್ಧಾಂತ ಗುರುಗಳು. ಆಚಾರ್ಯ ಮೇಘಚಂದ್ರ ಸಿದ್ಧಾಂತ ದೇವ ಎಂಬ ಗುರುಗಳಿದ್ರು. ಅವರು ತುಂಬ ಅವ್ರದ್ದು ಅಂದರೆ ರಾಜಗುರುಗಳು. ಎಲ್ಲರೂ ಕೂಡ ರಾಜಮನೆತನಕ್ಕೆ ರಾಜಗುರುಗಳಾಗಿರ್ತಾರಲ್ಲ, ಆ ರೀತಿ ರಾಜಗುರುಗಳು. ಯಾವಾಗಲೂ ಕೂಡ ಅವರ ರಾಜ್ಯದಲ್ಲಿ ಏನೇ ಒಂದು ಶುಭ ಕಾರ್ಯಗಳು, ಮಂಗಲ ಕಾರ್ಯಗಳು ಏನೇ ಇದ್ರೂ ಗುರುಗಳ ಆಶೀರ್ವಾದ ಇದ್ದೇ ಇರ್ತದೆ. ಯಾಕಂದರೆ ಈಗ ಉದಾಹರಣೆ ನಾವು ಕೂಡ ಏನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆ ಕಾರ್ಯ ಇದ್ರೆ ಫಸ್ಟ್ ನಿಮ್ಮ ಮನೆ ದೇವರಿಗೆ ಗುರುಗಳಿಗೆ ಹೋಗಿ ಒಂದು ಪೂಜೆ ಮಾಡಿ ಕೊನೆ ಮಾಡಿ ಬಂದೇ ಬರ್ತಾರೆ. ಹಾಗಾಗಿ ಆಗಿನ ರಾಜ್ಯ ಕುಲದಲ್ಲಿಯೂ ಕೂಡ ಆ ರೀತಿ ಪರಂಪರೆ ಇತ್ತು. ಮುಂದೆ ಬರ್ತಾ ಬರ್ತಾ ಚಿಕ್ಕ ಬೆಟ್ಟದಲ್ಲಿ ಏನಪ್ಪಾ ಅಂದ್ರೆ ದೇವಸ್ಥಾನಗಳು, ಗಂಗರ ಕಾಲದಲ್ಲಿ ಸುಮಾರು 8 ದೇವಸ್ಥಾನಗಳನ್ನು ಅವರು ಕಟ್ಟಿಸ್ತಾರೆ. ದೊಡ್ಡ ಬೆಟ್ಟದಲ್ಲಿ ದೇವಸ್ಥಾನ ಇಲ್ಲ, ಏನು ಒಂದು ಏಕಶಿಲಾ ಮೂರ್ತಿ ಇದೆ. ಅವಾಗ ಏನಾಗ್ತದೆ ಅಂದರೆ ಯಾವಾಗ ತಮಿಳುನಾಡಿನ ಚೋಳ ಸಾಮ್ರಾಜ್ಯ ಏನು ಮಾಡ್ತಾರೆ ಅಂದರೆ ನಮ್ಮ ದಕ್ಷಿಣ ಭಾರತ ಗಂಗದ ಸೀಮೆಯನ್ನು ಎಲ್ಲ ಆಕ್ರಮಣ ಮಾಡ್ತಾರೆ, ವಶಪಡಿಸ್ಕೊಂಡಾಗ ಅಲ್ಲಿ ಒಬ್ಬರು ಇವ್ರು ಬರ್ತಾರೆ. ಏನಂದರೆ ಗಂಗದಂಡನಾಯಕ ಅಂತೇಳಿ ಒಬ್ಬರು ಬರ್ತಾರೆ. ದಂಡನಾಯಕ ಗಂಗ ಅಂತ. ಆ ಗಂಗನಾಯಕ ದಂಡ ಹೊಯ್ಸಳರ ಜೊತೆ ಸೇರಿ ನಿಮ್ಮ ಸೇನೆ ನಮ್ಮ ಸೇನೆ ಕೂಡಿ ನಾವೆಲ್ಲ ಯುದ್ಧ ಮಾಡೋಣ. ಅವಾಗ ಅಲ್ಲೇನು ದೇವಸ್ಥಾನಗಳು ಎಂಟಿದ್ದು, ಅದಕ್ಕಿಂತ ಮುಂಚೆನೂ ಬಾಹುಬಲಿ ಸ್ವಾಮಿ ಇತ್ತು ಅಂತ ಹೇಳ್ತಾರೆ. ಹೌದೌದು, ಅದಕ್ಕಿಂತ ಮುಂಚೆನೂ ಬಾಹುಬಲಿ ಸ್ವಾಮಿ ಇತ್ತು. ಹೇಳೋದಿದ್ದಾಯ್ತು, ಬಾಹುಬಲಿ ಸ್ವಾಮಿ ಅಲ್ಲಿದ್ದರು. ಇವರು 8 ದೇವಸ್ಥಾನ ಕಟ್ಟಿದ ಮೇಲೆ ಏನಾಗ್ತದೆ, ಅವಾಗ ಅವನು ಈ ರೀತಿ ಚೋಳರೆಲ್ಲ ವಶಪಡಿಸ್ಕೋತಾರಲ್ಲ, ಗಂಗದಂಡನಾಯಕ ಅವನು ಹೊಯ್ಸಳರ ಜೊತೆ ಸೇರಿ ಸೈನ್ಯವನ್ನು ಕಟ್ಟಿ ಅಲ್ಲಿ ಇದಕ್ಕೆ ಹೋಗ್ತಾನೆ, ತಮಿಳುನಾಡು. ಇವರು ಸಾಮಂತರಾಜರನ್ನೆಲ್ಲ ಯುದ್ಧ ಮಾಡ್ತಾ ಸುಮಾರು ಕಂಚಿವರೆಗೆ ಅವನ್ನೆಲ್ಲ ಯುದ್ಧದಲ್ಲಿ ಗೆದ್ದು ಬಿಡ್ತಾನೆ. ಎಲ್ಲ ಪ್ರದೇಶವನ್ನು ಗೆದ್ದು ಮತ್ತೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಯುದ್ಧ ಮಾಡೋದಂದ್ರೆ 1 ದಿನ 2 ದಿನ 3 ತಿಂಗಳಲ್ಲ, ಹೋದ್ರೆ 5 ವರ್ಷ 10 ವರ್ಷ ಆ ರೀತಿ ಹೋಗ್ತಾ ಇದ್ರಲ್ಲ. ಅವಾಗ ಇಲ್ಲಿ ಗುರುಗಳಿಗೆ ಹೋಗುವಾಗ ಗುರುಗಳ ಹತ್ರ ಹಿಂಗೆ ನಾವು ಹೋಗ್ತಾ ಇದ್ದೇವೆ ಗುರುಗಳೇ, ತಮ್ಮ ಆಶೀರ್ವಾದ ಬೇಕು, ಯಾಕೆಂದರೆ 5-6 ವರ್ಷ ಆಗ್ತದೆ. ಹಾಗಾಗಿ ಅಷ್ಟೆಲ್ಲ ಯುದ್ಧ ಮಾಡಿ ಅವನು ಬಂದ ಮೇಲೆ ಹೊಯ್ಸಳ ರಾಜರಿಗೆ ಕೇಳಿ ಹೇಳ್ತಾನೆ, ಈ ರೀತಿ ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ, ಅದರಲ್ಲಿ ನಿಮ್ದೆಲ್ಲ ಸಹಾಯ ತುಂಬ ಇದೆ, ಅದರಿಂದ ನಾವು ಗಂಗನೂ ಸಾಮ್ರಾಜ್ಯನೂ ಉಳಿಸೋಕ್ಕಾಗ್ತದೆ, ಹೊಯ್ಸಳಕ್ಕೂ ರಾಜ್ಯಕ್ಕೂ ಉಪಯೋಗ ಆಗ್ತದೆ ಅಂತ ಹೇಳಿದಾಗ ಅವಾಗ ಹೊಯ್ಸಳ ರಾಜ ಕೇಳ್ತಾನೆ, ಗಂಗದಂಡನಾಯಕ ನಿಮ್ಗೆ ಏನಾದರೂ ಬೇಕಾ, ಇಷ್ಟೆಲ್ಲ ಯುದ್ಧ ಮಾಡಿದ್ದೀರಾ, ಯಾವುದಾದ್ರೂ ಪ್ರದೇಶಗಳು, ದುಡ್ಡು, ಹಣ, ಕಾಸು ಏನಾದರೂ ಬೇಕಾದರೆ ಕೇಳಿ, ನಿಮ್ಗೇನು ಬೇಕು ನಾವು ಕೊಡ್ತೇವೆ. ಆವಾಗ ಗಂಗ
ದಂಡನಾಯಕ ಅಲ್ಲಿ ಅಂದರೆ ಒಂದು ಹಳೆಗನ್ನಡದಲ್ಲಿ ಒಂದು ಕವಿತೆ ಥರ ಶಿಲಾಶಾಸನದಲ್ಲಿ ಬರೆದಿದ್ದಾರೆ ಅದು. ಅವನಿವನು ಕೇಳುವ ಮುತ್ತು ಅಂದರೆ ಸಾಮಾನ್ಯ ಜನ ಕೇಳುವ ಮುತ್ತು ಮಾಣಿಕ್ಯ ವೈಡೂರ್ಯ ಹೊನ್ನ ಚಿನ್ನ ನನಗೆ ಬೇಡ ನಾ ಜಿನಪೂಜಾ ಲೋಭಿ ಭಗವಂತನ ಪೂಜೆ ಆಮೇಲೆ ಗುರುಕುಲು ಆಶ್ರಮ ಗೋಶಾಲೆ ಅವುಗಳನ್ನ ಮಾಡಲಿಕ್ಕೆ ನಂಗೆ ಅರತಿಪುರದಲ್ಲಿ ನಮ್ಮ ಗುರುಗಳಿದ್ದಾರೆ, ಅಲ್ಲಿರುವ ಎಲ್ಲ ನನಗೆ ಜಮೀನನ್ನು ಕೊಡಿ. ಈ ಶಾಸನದಲ್ಲಿ ಬರೆದಿದೆ. ಇದೇ ಶಾಸನದಲ್ಲಿ ನೀವು ಏನ್ ಹೇಳಿದ್ರಿ ಈ ಒಂದು ಇದನ್ನೇ ನಮ್ಮೂರಿನ ಶಾಸನದಲ್ಲಿ ಬರೆದಿದ್ದಾರೆ. ಹೌದಾ? ಹೊಯ್ಸಳ ರಾಜ 3ನೇ ನರಸಿಂಹ ಅನ್ನೋ ಒಬ್ಬ ರಾಜ. ಸೊ ಆ ರಾಜನ ಕಾಲದಲ್ಲಿ ಈ ಒಂದು ಚಂದ್ರಗಿರಿ ಅಂತ ನಾವೇನ್ ಹೇಳಿದ್ವಿ ಈ ಜಾಗವನ್ನ ದಾನವಾಗಿ ಕೊಟ್ಟಂತ ಇದನ್ನ ಬರ್ದಿದ್ದಾರೆ, ಉಲ್ಲೇಖ ಇದೆ. ಸೊ ಆ ಉಲ್ಲೇಖ ಇಟ್ಕೊಂಡು ನಾನು ಇಲ್ಲಿ ತನಕ ಬಂದೆ. ಹೌದಾ? ಹೌದು. ನಾನು ಮೇ ಬಿ ನಾರ್ಮಲ್ ಆಗಿ ನಿಜನೋ ಸುಳ್ಳೋ ಗೊತ್ತಿಲ್ಲ, ಆ ಶಾಸನದಲ್ಲಿ ಏನಿದೆ ಅದನ್ನ ಓದ್ಕೊಂಡ್ ಬಂದಿದ್ದೆ, ಅದನ್ನ ತಿಳ್ಕೊಂಡ್ ಬಂದಿದೆ. ಬಟ್ ನಿಮ್ಮ ಬಾಯಲ್ಲಿ ಇವಾಗ ಕೇಳದ್ನಲ್ಲ ಈ ಕತೆ, ಅದಕ್ಕೂ ಇದಕ್ಕೂ ಲಿಂಕ್ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಹಾಗಾಗಿ ಅವಾಗ ಪ್ರದೇಶದಲ್ಲಿ ಅವ್ರು ಹೇಳಿದ್ರೆ ಅವ್ನಿಗೆ ತುಂಬಾ ಸಂತೋಷ ಆಗ್ತದೆ. ಹೊಯ್ಸಳ ರಾಜನಿಗೆ ಏನಪ್ಪ ನೀನು ಏನಾದ್ರೂ ಕೇಳ್ಬೋದಿತ್ತಲ್ಲ, ದುಡ್ಡು ಕಾಸು ಬಂಗಾರ ಬೆಳ್ಳಿ ಮುತ್ತು, ಆದ್ರೆ ನಿನಗೊಂದು ಸಂಸ್ಥೆ ಮಠ ಗುರುಕುಲು ಆಶ್ರಮ ಧರ್ಮಶಾಲೆ ಇವೆಲ್ಲ ಕಟ್ಟಲಿಕ್ಕೆ ಲೋಕ ಕಲ್ಯಾಣ ಮಾಡಲಿಕ್ಕೆ ನಿನಗೆ ಅದು ಜಾಗ ಬೇಕಾಗಿದೆ, ಪ್ಲೇಸ್ ಬೇಕಾಗಿದೆ ಅಂತೇಳಿ ಅವನ ಅರತಿಪೂರು ಸುತ್ತಮುತ್ತಿನ ಹಳ್ಳಿಗಳೆಲ್ಲ ಅವರಿಗೆ ದಾನವಾಗಿ ನೀಡ್ತಾರೆ. ಆವಾಗ ಅವ್ರು ಇಲ್ಲಿ ಬಂದು ಮತ್ತೆ ದೇವಸ್ಥಾನಗಳನ್ನೆಲ್ಲ ಕಟ್ಟಿ ಅಲ್ಲೇ ಚಿಕ್ಕ ಬೆಟ್ಟದಲ್ಲಿ ಒಂದು ದೊಡ್ಡ ಮಠವನ್ನು ಕಟ್ಟಿ ಆಮೇಲೆ ಮುಂದೆ ಕನ್ನಡದ ಮಹಾಕವಿ ಕಂದರ್ಪ ಅಂತ ಬರ್ತಾರೆ. ಕಂದರ್ಪ ಕವಿನೂ ಕೂಡ ಅರತಿಪುರದವರೇ ಅಂತ ಹೇಳ್ತಾರೆ, ಕನ್ನಡದ ಮಹಾಕವಿ. ಅವ್ರ ಮಗನೇ ಒಬ್ರು ಬಾಲಚಂದ್ರ ಮುನಿ ಅಂತ, ಅವರು ಕೂಡ ಮುನಿ ದೀಕ್ಷೆಯನ್ನು ತಗೋತಾರೆ. ಅವರು ಜೈನ ಧರ್ಮದವರು. ಮುನಿ ದೀಕ್ಷೆಯನ್ನು ತಗೊಂಡು ಸುಮಾರು ಗ್ರಂಥಗಳನ್ನೆಲ್ಲ ಅವ್ರು ಅಧ್ಯಯನ ಮಾಡಿ ಇಲ್ಲೇ ಚಿಕ್ಕ ಬೆಟ್ಟದಲ್ಲಿ, ಅವಾಗೆಲ್ಲ ತುಂಬಾ ಕಾಡಲ್ವಾ, ಅಲ್ಲೇ ಅವರು ತಪಸ್ಸೆ ಮಾಡ್ತಾ ಇದ್ರು. ಆಮೇಲೆ ಮುಂದೆ ಸ್ವಾಮಿಗಳು ಮಠ, ಯಾಕಂದ್ರೆ ಮುನಿಗಳಿಗೆ ಒಂದೇ ಸ್ಥಾನದಲ್ಲಿ ಇರಲಿಕ್ಕೆ ಕಡಿಮೆ, ಎಲ್ಲ ಕಡೆ ವಿಹಾರ ಮಾಡ್ತಿರ್ತಾರೆ. ಅವ್ರ ಶಿಷ್ಯರು ಕನಕ ಭಟ್ಟಾರಕರು ಅಂತ ಹೇಳಿ ಒಬ್ರು ಭಟ್ಟಾರಕ ಸ್ವಾಮಿಗಳಿಗೆ ದೀಕ್ಷೆಯನ್ನು ಕೊಡ್ತಾರೆ. ಆಮೇಲೆ ಮುಂದೆ ಮತ್ತೆ ಮೌನಿ ಭಟ್ಟಾರಕ ಸ್ವಾಮಿಗಳಂತ ಬರ್ತಾರೆ. ಅದೇ ರೀತಿ ಪರಂಪರೆ ಸುಮಾರು 5ನೇ ಶತಮಾನದಿಂದ ಹಿಡಿದು ನಮಗೆ ಏನಿಲ್ಲ ಅಂದ್ರೆ ಒಂದು 13-14ನೇ ಶತಮಾನ ಅರತಿಪುರದು ಇತಿಹಾಸ ಗೊತ್ತಾಗ್ತದೆ. ಆಮೇಲೆ ಸ್ವಲ್ಪ ಆನಂತರ ನಿಧಾನ ಅನೇಕ ಕಾರಣಗಳಿದೆ, ಯಾವುದಂತ ಹೇಳಕ್ಕಾಗಲ್ಲ, ನಿಧಾನ ಪರಿವರ್ತನೆ ಆಗ್ತದೆ. ಹೌದು, ಈಗ ಮತ್ತೆ ಚೋಳರು ಆಕ್ರಮಣ ಮಾಡಬಹುದು. ಹೌದೌದು. ಮತ್ತೆಲ್ಲ ಜನರು ಕೂಡ ಬೇರೆ ಬೇರೆ ಅವ್ರಿಗೆ ಯಾವ ಇದೆಯೋ ಅದ್ರ ಪ್ರಕಾರ ಚೇಂಜಸ್, ಅದು ಪರಿವರ್ತನೆ ಜಗದ ನಿಯಮನ ಅಂತ ಪರಿವರ್ತನೆ ಆದಾಗ ಅಲ್ಲಿರುವ ಎಲ್ಲ ಕೆಲವೊಂದು ಚಿಕ್ಕ ಬೆಟ್ಟದಲ್ಲಿರುವ ಮೂರ್ತಿಗಳನ್ನೆಲ್ಲ ಅಲ್ಲಿ ಕೊಳ ಇದೆ, ಕೊಳದಲ್ಲೆಲ್ಲ ಹಾಕ್ತಾರೆ. ಹೌದು. ಆಮೇಲೆ ಮಂದಿರಗಳಲ್ಲಿರುವ ಕೆಲವೊಂದು ಏನು ಬಹುಮೂಲ್ಯವಾದ ಮೂರ್ತಿಗಳಿದಾವೆ, ಶಾಸನಗಳಿದಾವೆ, ಅವುಗಳನ್ನೆಲ್ಲ ಆ ಕೊಳದಲ್ಲಿ ನೀರು ಇರ್ತದಲ್ಲ ಅವಾಗೆಲ್ಲ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ, ಹಾಗಾಗಿ ಯಾರಾದ್ರೂ ದಾಳಿ ಮಾಡ್ತಾರಂತ ಹೇಳ್ತಾರೆ. ಯಾರು ಅಂತ ಇನ್ನೂ ಇದಾಗಿಲ್ಲ. ಅಟ್ಲೀಸ್ಟ್ ದೇವಸ್ಥಾನ ಅಂತೂ ಕಾಪಾಡಕ್ಕಾಗಲ್ಲ, ಅದರ ದೇವರ ಮೂರ್ತಿ ಶಾಸನಗಳನ್ನು ಮೂಲ ಕಾಪಾಡಬೇಕಂತ ಆ ಉದ್ದೇಶದಿಂದ ಆ ಕೊಳದಲ್ಲಿ ಹಾಕಿದ್ರು. ಆ ನಂತರ ಸುಮಾರು ವರ್ಷಗಳ ನಂತರ, ಎಷ್ಟು ಒಂದು 700-800 ವರ್ಷ ನಂತರ, ಈಗ 2015-16ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅವರು ಎಲ್ಲ ಉತ್ಖನನ ಮಾಡಿ ಅವಾಗ ತೆಗೆದು ಆ ಫೌಂಡೇಶನ್ ನೋಡಿ ಸಿಗ್ತವೆ, ಶಾಸನಗಳು ಸಿಗ್ತವೆ, ಮೂರ್ತಿಗಳು ಸಿಗ್ತವೆ. ಹಾಗಾಗಿ ನಂತರ ನಮ್ಮ ಗುರುಗಳು ಶ್ರವಣಬೆಳಗೊಳ ಸ್ವಾಮೀಜಿಯವರು ಇದ್ರು ಮುಂಚೆ, ಈಗ ಅವರು ಸಮಾಧಿ ಆಗಿದೆ. ಹಾಗಾಗಿ ಅವ್ರ ಗುರುಗಳು ಇಲ್ಲೂ ಕೂಡ ಒಂದು ಮುಂಚೆ ಮಠ ಇತ್ತು, ಪ್ರಾಚೀನ ಮಠ ಇತ್ತು. ಹಾಗಾಗಿ 2019ರಲ್ಲಿ ಅವ್ರ ಶಿಷ್ಯರೇ ನಾವು ನಮಗಿಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ವಾಂಗೀಣ ಎಲ್ಲ ರೀತಿಯ ಈ ಒಂದು ಆದಿನಾಥ ಸ್ವಾಮಿ ದೇವಸ್ಥಾನ ನೀವು ಬಂದು ಇಲ್ಲಿ ಮುಂಚೆ ಇತ್ತ? ಇಲ್ಲ, ಈ 2017ರಲ್ಲಿ ಶ್ರವಣಬೆಳಗೊಳ ಸ್ವಾಮೀಜಿಯವರು ಇದ್ರಲ್ವಾ, ಅವರು ಮಾರ್ಗದರ್ಶನದಲ್ಲಿ ವರ್ಕ್ ನಡೀತಾ ಇತ್ತು. ಆಮೇಲೆ ಆದಿನಾಥ ಸ್ವಾಮಿನೂ ಕೂಡ
2006 ಮಸ್ತಕಾಭಿಷೇಕ ಶ್ರವಣ ಹೌದು ಆ ಶ್ರವಣ ಬೆಳಗೊಳದಲ್ಲಿ ಮಸ್ತಕಾಭಿಷೇಕದಲ್ಲಿ ಏನು ಮೂರ್ತಿ ಪ್ರತಿಷ್ಠಾಪನೆಗೆ ಇಟ್ಟಿದ್ರಲ್ವಾ ಪಂಚಕಲ್ಯಾಣಕ್ಕೆ, ಆ ಮೂರ್ತಿಯನ್ನೇ ಬೆಳಗೊಳ ಸ್ವಾಮೀಜಿಯವರು ಇಲ್ಲಿ ಕೊಟ್ಟಿದ್ರು. ಯಾಕಂದ್ರೆ ಆ ಸಮಯದಲ್ಲಿ ಸುಮಾರು ಸಾವಿರಾರು ಸಾಧು ಸಂತರು ಎಲ್ಲ ಬಂದಿದ್ರಲ್ಲ, ಅವರೆಲ್ಲರೂ ಕೂಡ ಅದರ ಮೇಲೆ ಪುಷ್ಪಾರ್ಚನೆ ಮಾಡಿ ಅಕ್ಷತೆಯನ್ನು ಹಾಕಿ ಪ್ರತಿಷ್ಠಾಪನೆ ಮಾಡಿರುವಂತ ಒಂದು ವಿಶೇಷ ಮೂರ್ತಿ. ಈ ಮೂರ್ತಿನೇ ಅಲ್ಲಿ ಅರತಿಪುರ್ಗೆ ಹೋಗ್ಬೇಕು, ಸ್ಥಾಪನೆ ಆಗ್ಬೇಕಂತ ಹೇಳಿ ಅವರು ಸ್ವಾಮೀಜಿಯವರು ಅದನ್ನ ಸ್ಥಾಪನೆ ಮಾಡಿದ್ರು. ಗುರುಗಳ ಇನ್ನೊಂದು ಬೆಟ್ಟದ ಮೇಲೆ 12 ಅಡಿ ಇದೆ ಅಂತ ಅನ್ಸುತ್ತೆ. 12 ಅಡಿ ಬಾಹುಬಲಿ ಸ್ವಾಮಿಗಳ ವಿಗ್ರಹ. ಇಲ್ಲಿ ಮಹಾಮಸ್ತಕಾಭಿಷೇಕ ಆ ಥರ ಏನು ಮಹಾಮಸ್ತಕಾಭಿಷೇಕ ನಾವು 2017ರಲ್ಲಿ ಸ್ವಾಮೀಜಿಯವರು ಹೇಳಿದ್ರು. ಅವಾಗ ನಾವು ಬಂದಿದ್ದು 17ರಲ್ಲಿ ಇದ್ದು ನಾವಿಲ್ಲಿ. 19ರಲ್ಲಿ ಪಟ್ಟಾಭಿಷೇಕ ಆಗಿದ್ದು. 17ರಲ್ಲಿ ನಾವು ಇಲ್ಲಿ 17ರಲ್ಲಿ ಇದ್ದಾಗ ಡಿಸೆಂಬರ್ 31, 1, 2 ಈ ಟೈಮಲ್ಲಿ ಮಸ್ತಕಾಭಿಷೇಕ ಆಗಿತ್ತು. ನೆಕ್ಸ್ಟ್ ಮತ್ತೆ 12 ವರ್ಷಕ್ಕೆ ಅದೇ ರೀತಿ ವಿಜೃಂಭಣೆಯಿಂದ ಮತ್ತೆ ನೆಕ್ಸ್ಟ್ 2027 ಪ್ಲಸ್ 2 29, 30 ಆ ವಾತಾವರಣ ಅದು ಎಲ್ಲ ಒಳ್ಳೆ ಮುಹೂರ್ತಗಳು ಅವೆಲ್ಲ ನೋಡಿ ಅದ್ರ ಪ್ರಕಾರ ಮತ್ತೆ ಆಗ್ತದೆ. ಮತ್ತೆ ಆಗುತ್ತೆ. ಮತ್ತೆ ಏನಾದ್ರು ವಿಶೇಷ ಕಾರ್ಯಕ್ರಮಗಳಿದ್ದಾಗ ಅನೇಕ ಸಾಧು ಸಂತರು ಸಾವಿರಾರು ಕಿಲೋಮೀಟರ್ಗಳು, ಯಾಕಂದ್ರೆ ನಮ್ಮ ದಿಗಂಬರ ಸಾಧುಗಳು ಯಾವುದೇ ಗಾಡಿ ವಾಹನಗಳು ಕಾಲ್ನಡಿಗೆಯಲ್ಲಿ ಬರ್ತಾರೆ. ಹಾಗಾಗಿ ಅಂತ ಮಹಾನ್ ಪೂಜ್ಯರು ಬಂದಾಗ ಅವ್ರಿಗೋಸ್ಕರ ನಾವು ವಿಶೇಷವಾಗಿ ಅಭಿಷೇಕ ಪೂಜೆ ಮಾಡ್ತೇವೆ. ಯಾಕಂದ್ರೆ ಅಷ್ಟು ಬಂದಿರ್ತಾರೆ. ನಾನು ಒಂದೇ ಒಂದು ಕೊರತೆ ಏನ್ ಕಾಣಿಸ್ತಪ್ಪ ಅಂತ ಅಂದ್ರೆ ಹೋಗ್ಲಿಕ್ಕೆ ಸ್ವಲ್ಪ ಜಾಗ ಎಲ್ಲ. ಅದು ಏನಾಗಿದೆ ಅಂದ್ರೆ ಮೊದಲು ಯಾವುದೇ ರೀತಿ ಮೆಟ್ಲಿರ್ಲಿಲ್ಲ. ಹೌದು, ಮೆಟ್ಲಿರ್ಲಿಲ್ಲ. ಎಲ್ಲರೂ ಅದೇ ರೀತಿ ಕಾಲ್ನಡಿಗೆಯಲ್ಲಿ ಈಗ ಒಂದು ಕಾಡಲ್ಲಿ ಹೋಗ್ಬೇಕು ಆ ರೀತಿ. ಈಗೆಲ್ಲ ಸ್ವಲ್ಪ ಕಲ್ಲು ಏನಿದೆ ಸೈಜ್ ಕಲ್ಲೆಲ್ಲ ಹಾಕಿ ಮೆಟ್ಲು ಅವೆಲ್ಲ ಚೆನ್ನಾಗಿ ಇದಾಗಬೇಕು. ಏನಂದ್ರೆ ಚೆನ್ನಾಗಿ ಫಿಟ್ ಆಗ್ಬೇಕು. ಯಾಕಂದ್ರೆ ಮಳೆ ಗಾಳಿ ಈಗ ಏನಾದ್ರು ನಾವು ಸಿಮೆಂಟ್ ಏನಾದ್ರು ಹಚ್ಚಿದ್ರು ಮತ್ತೆ ಅದು ಇದು ಬಿಡ್ತದೆ. ಹೌದು, ಒಂದು 2-3 ವರ್ಷ 5-6 ವರ್ಷ ಫಿಟ್ ಆದ್ಮೇಲೆ ಆ ನಂತರ ಅದಕ್ಕೆ ನಾವು ಈ ಆಲ್ರೆಡಿ ಪುರಾತತ್ವ ಇಲಾಖೆಗೆ, ಯಾಕಂದ್ರೆ ಅದನ್ನು ಆರ್ಕಾಲಜಿ ಅಂಡರ್ದಲ್ಲಿದೆ. ನಾವು ಸ್ವಂತ ಇದರಲ್ಲಿ ಏನೇ ಮಾಡಿದ್ರು ಅವ್ರ ಪರ್ಮಿಷನ್ ತಗೊಳ್ಳೇಬೇಕು. ಹೌದಾ? ಹಾಗಾಗಿ ಅವ್ರಿಗೆಲ್ಲ ನಾವು ಲೆಟರ್ ಎಲ್ಲ ಕಳಿಸಿದ್ದೇವೆ. ಅವರು ಕೂಡ ಪುರಾತತ್ವ ಇಲಾಖೆ, ಭಾರತೀಯ ಪುರಾತತ್ವ ಇಲಾಖೆನೂ ಕೂಡ ತುಂಬಾ ಒಳ್ಳೆ ಕೆಲಸ. ನಮ್ಮ ಚಿಕ್ಕ ಬೆಟ್ಟದಲ್ಲಿ ಮೂರ್ತಿಗಳೆಲ್ಲ ಹೊರಗಿತ್ತು, ಅವರೆಲ್ಲ ಮತ್ತೆ ನಾವು ಎಲ್ಲ ಅಪ್ಲಿಕೇಶನ್ ಎಲ್ಲ ಕೊಟ್ಟ ಮೇಲೆ ಅವರೆಲ್ಲ ಶೆಡ್ ಮಾಡಿದ್ದಾರೆ. ಅದು ಇಡೀ ಚಿಕ್ಕ ಬೆಟ್ಟದೆಲ್ಲ ಕಾಂಪೌಂಡ್ ವಾಲ್ ಮಾಡಿದ್ದಾರೆ. ಹಾಗಾಗಿ ದೊಡ್ಡ ಬೆಟ್ಟದ್ದು ಮಾಡೋದಿತ್ತು. ಆ ಟೈಮಲ್ಲಿ ಕೋವಿಡ್ ಆ ಟೈಮಲ್ಲಿ ಅದಾಗಲಿಲ್ಲ. ಮತ್ತೆ ಅವ್ರಿಗೆ ಕೊಟ್ಟಿದೆ ದೊಡ್ಡ ಬೆಟ್ಟದೆಲ್ಲ ಮೆಟ್ಲಾಗಬೇಕು. ಆಮೇಲೆ ಇಲ್ಲಿ ಈಗ ಸದ್ಯ ನೀವು ರೋಡ್ ನೋಡ್ತಾ ಇದ್ದೀರಾ, ಈಗ ಒಂದು ತಿಂಗಳಾಯ್ತು ಅಷ್ಟೇ ರೋಡ್ ಆಗಿ. ಇಲ್ಲಿ ರೋಡ್ ಇದೆಯೋ ಇಲ್ವೋ ಈ ಕಡೆಯಿಂದ ಈಗ ಈ ರೋಡು ಕೂಡ ಸುಮಾರು 4-5 ವರ್ಷಗಳಿಂದ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಲ್ಲ ಸುಮಾರು ಇಲಾಖೆಗಳಿಗೆ ನಾವೆಲ್ಲ ಪತ್ರ ಬರೆದು ಈಗ ಎಲ್ಲ PWD ಇಲಾಖೆಯಿಂದ ಒಂದು 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಸುಮಾರು 1.5-3 ಕಿಲೋಮೀಟರ್ ಆಮೇಲೆ ಚಿಕ್ಕ ಬೆಟ್ಟಗೂ ಕೂಡ ಸಿಮೆಂಟ್ ರೋಡ್ ಆಗ್ಬೇಕಂತ ಹೇಳಿ ಎಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಎಲ್ಲರದು ಸಹಯೋಗ ಇದ್ದೇ ಇರ್ತದೆ. ನನ್ನ ಒಂದು ಆಸೆ ಏನಪ್ಪಾ ಅಂತ ಅಂದ್ರೆ ಒಂದು ಒಳ್ಳೆ ಪ್ರವಾಸಿ ಸ್ಥಳ ಆಗ್ಬೇಕು. ಪ್ರವಾಸಿ ಸ್ಥಳ, ಹೌದು. ಈಗ ಬೇಕಂದ್ರೆ ಮುಂಚೆ ಯಾರಿಗೂ ಗೊತ್ತಿರ್ಲಿಲ್ಲ. ಈಗೀಗೆಲ್ಲ ಜನ ಇವತ್ತು ಬೆಳಿಗ್ಗೆಲ್ಲ ಸುಮಾರು ಮಹಾರಾಷ್ಟ್ರ, ಆಮೇಲೆ ಈ ಕಡೆ ಬೆಂಗಳೂರು ಸೈಡ್ದವರು, ನಾರ್ತ್ ಇಂಡಿಯನ್ಸ್ ಸಂಡೇ ಬರ್ತಾರೆ. ಈಗೆಲ್ಲ ಸ್ವಲ್ಪ ಪ್ರಚಾರ ಆಗ್ತಾ ಇದೆ, ಜನ ಎಲ್ಲ ಬರ್ತಾರೆ. ಯಾಕಂದ್ರೆ ಈಗೆಲ್ಲ ವೀಕೆಂಡ್ ಅಲ್ವಾ? ಹೌದು, ವೀಕೆಂಡ್ ಅಲ್ಲಿ ಎಲ್ಲ ಕಡೆ ಎಲ್ಲರೂ ಓಡಾಡ್ತಾರೆ. ಹಾಗಾಗಿ ಸ್ಯಾಟರ್ಡೆ ಸಂಡೇ ಎಲ್ಲ ಜನ ಎಲ್ಲ ತುಂಬಾ ಇರ್ತಾರೆ, ಏನ್ ತೊಂದರೆ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಡೈಲಿ ಪೂಜೆ ಆರಾಧನೆಗಳು, ಹೋಮ, ನವಗ್ರಹ ಶಾಂತಿ, ಮಂಗಳ ದೋಷ, ಶನಿ ದೋಷ, ಆಶ್ಲೇಷ ಎಲ್ಲ ಪೂಜೆ. ನಿಮ್ಮ ಧರ್ಮದಲ್ಲೆಲ್ಲ ಅದೆಲ್ಲ ಆಚರಣೆ ಮಾಡ್ತೀರಾ? ಎಲ್ಲ ಗ್ರಹಗಳಿಗೂ ಕೂಡ ಅಲ್ಲಿ 9 ತೀರ್ಥಂಕರಗಳನ್ನು ಏನು ನಾವು ಸ್ಥಾಪನೆ ಮಾಡಿದ್ದೇವೆ, ಅವೆಲ್ಲವೂ ಕೂಡ ಒಂದೊಂದು ಗ್ರಹಕ್ಕೆ ಒಂದೊಂದು ತೀರ್ಥಂಕರರು ಪೂಜೆ ಆಗ್ತದೆ. ಸೂರ್ಯ ಗ್ರಹಕ್ಕೆ. ಬಟ್ ಈ ವಿಚಾರ ಗೊತ್ತಿರಲಿಲ್ಲ ನನಗೆ. ಹೌದೌದು, ಇದೆ ನಮ್ಮ ಧರ್ಮದಲ್ಲೂ ಇದೆ, ಅದರ ಅಷ್ಟು ಪ್ರಚಾರದಲ್ಲಿ ಇಲ್ಲ ಜನರಿಗೆ. ಆದ್ರೆ ನಮ್ಮ ಧರ್ಮದಲ್ಲಿ ಈಗ ನಾವು ಅಲ್ಲಿ ಲೈನ್ ಪ್ರಕಾರ ಏನಿಟ್ಟಿದ್ದೇವೆ, ನೀವು ಈ ಕಡೆ ಸೈಡ್ ಇಂದ ಬಲಗಡೆಯಿಂದ ಹೋದ್ರೆ ಸೂರ್ಯ ಗ್ರಹಕ್ಕೆ ಪದ್ಮಪ್ರಭ ಸ್ವಾಮಿ, ಚಂದ್ರ ಗ್ರಹಕ್ಕೆ ಚಂದ್ರಪ್ರಭ ಸ್ವಾಮಿ,
ಆಮೇಲೆ ಬೇಕಾದ್ರೆ ನೀವು ಒಳಗೆ ಬಂದರೆ ತೋರಿಸ್ಬೋದು ನೀವು ಬನ್ನಿ. ನಡ್ರಿ, ನಾವು ಹೋಗೋದೆಲ್ಲ ನೀವು ಮಾಡಬೇಕು. ಹಾಂ ಪಟ್ಪಟ್ಲ ಒಳಗಡೆ ಇರುವಂಥ 9 ತೀರ್ಥಂಕರರನ್ನ 9 ನವಗ್ರಹಗಳ ರೀತಿ ಪೂಜನೆ ಮಾಡ್ತಾರಂತೆ. ಸೊ ಬನ್ನಿ ಅದನ್ನು ನೋಡೋಣ. ಹಾಗಾಗಿ ಈ ಎಲ್ಲ ಗ್ರಹಗಳು ಕೂಡ ಒಂದೊಂದು ತೀರ್ಥಂಕರದು ಒಂದೊಂದು ಮೂರ್ತಿಗಳಿದ್ದಾವೆ. ಇದು ಪದ್ಮಪ್ರಭ ಸ್ವಾಮಿ ಅಂತ. ಪದ್ಮಪ್ರಭ ಸ್ವಾಮಿಯವರು ಸೂರ್ಯಗ್ರಹದ ಏನೇ ದೋಷ ಇದ್ರೂ ಸಮಸ್ಯೆ ಇದ್ರೂ ಅದಕ್ಕೆ ಪದ್ಮಪ್ರಭ ಮಂತ್ರ ಜಪ ಪೂಜೆ ಹೋಮ ಹವನ ಇವರ ಹೆಸರಿಗೆ ಆಗ್ತದೆ. ಓಕೆ. ಆಮೇಲೆ ಚಂದ್ರಪ್ರಭ ಸ್ವಾಮಿ ಅಂತ. ಓಕೆ. ಚಂದ್ರಪ್ರಭು ಸ್ವಾಮಿ ಇಲ್ಲಿ ನೋಡಿ, ಚಂದ್ರನೇ ಲಾಂಛನತೆ. ಓಕೆ ಓಕೆ ಓಕೆ. ಚಂದ್ರಪ್ರಭಕ್ಕೆ ಕಮಲ, ಪದ್ಮಪ್ರಭ ಕಮಲ ಕಮಲ ಅಲ್ವಾ? ಹಾಗಾಗಿ ಚಂದ್ರಪ್ರಭು ಸ್ವಾಮಿ ಚಂದ್ರಗ್ರಹಕ್ಕೆ. ಓಕೆ. ಆಮೇಲೆ ವಾಸುಪೂಜ್ಯ ಸ್ವಾಮಿಗೆ ಎಮ್ಮೆ, ಹೌದಾ? ಎಮ್ಮೆ ಇದೆ. ಮಂಗಳ ಗ್ರಹಕ್ಕೆ ಮಂಗಳ ಗ್ರಹ ದೋಷ, ಮಾಂಗಲಿಕ ದೋಷ, ಕುಜಗ್ರಹ ದೋಷ, ಇವುಗಳಿಗೆ ಮಂಗಲ ಗ್ರಹ. ಆಮೇಲೆ ಇದು ಮಲ್ಲಿನಾಥ ಸ್ವಾಮಿ ಕುಂಭ ಲಾಂಛನ, ಮಲ್ಲಿನಾಥ ಸ್ವಾಮಿ ಬುಧಗ್ರಹ, ಬುಧಗ್ರಹ ದೋಷದಕ್ಕೆ ಬುಧಗ್ರಹ. ಆಮೇಲೆ ಇಲ್ಲಿ ಮಹಾವೀರ ಸ್ವಾಮಿಯವರು ಬರ್ತಾರೆ. ಮಹಾವೀರ ಸ್ವಾಮಿಯವರು ನಮಗೆ ಗುರುಗ್ರಹ ಏನು ದೋಷ ಇದೆಯೋ ಆ ಗುರುಗ್ರಹದ ಸಮಸ್ತ ದೋಷ ನಿವಾರಣೆಗೆ ಮಹಾವೀರ ಸ್ವಾಮಿಯವರು. ಆಮೇಲೆ ಶುಕ್ರ ಗ್ರಹದ ದೋಷ ನಿವಾರಣೆಗೆ ಪುಷ್ಪದಂತ ಭಗವಂತರು. ಆಮೇಲೆ ವಿಶೇಷವಾಗಿ ಪ್ರತಿ ಶನಿವಾರ ನಮ್ಮಲ್ಲಿ ಶನಿಗ್ರಹ, ಯಾಕಂದ್ರೆ 7 ಶನಿ, ಸಪ್ತಮ ಶನಿ, ಅಷ್ಟಮ ಶನಿ ಅದೆಲ್ಲ ತುಂಬಾ ನಡೀತಾ ಇದೆ ಅಲ್ವಾ? ಆ ಶನಿಗ್ರಹ ದೋಷಕ್ಕೆ ನಮಗೆ ಮುನಿಸೋತ ಸ್ವಾಮಿ ಪೂಜೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇರ್ತದೆ. ಆಮೇಲೆ ಅದೇ ರೀತಿ ರಾಹು ಮತ್ತು ಕೇತು ಗ್ರಹದ ಏನು ಕಾಲಸರ್ಪಾದಿ ದೋಷಗಳಿದಾವೆ, ಹೌದು, ಅವುಗಳಿಗೆ ಈ ರಾಹು ಗ್ರಹದ ನೇಮಿನಾಥ ಸ್ವಾಮಿ ಅವ್ರದ್ದು ಪೂಜೆ ಆಗ್ತದೆ. ಮತ್ತು ಕೇತು ಗ್ರಹಕ್ಕೆ ಭಗವಾನ್ ಪಾರ್ಶ್ವನಾಥ ಸ್ವಾಮಿಗಳು. ಈ ರೀತಿಯಾಗಿ 9 ಗ್ರಹಗಳದು 9 ವಿಶೇಷವಾಗಿ ತೀರ್ಥಂಕರರ ಪೂಜೆ, ಹವನ, ಹೋಮ ಇವೆಲ್ಲ ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡೀತಾ ಇರ್ತವೆ. 24 ತೀರ್ಥಂಕರರು ಏನಕ್ಕೆ ಇಟ್ಟಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಅಂದರೆ ಇಲ್ಲಿ ಪ್ಲೇಸ್ ಮೇನ್ ಪ್ರಾಬ್ಲಮ್, ಚಿಕ್ಕ ಪ್ಲೇಸ್ ಇದೆ. ಆಮೇಲೆ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಏನಂದ್ರೆ ಜಾಸ್ತಿ ನವಗ್ರಹಗಳ ಸಂಬಂಧಿ ಏನೇನು ದೋಷಗಳಿದ್ದಾವೆ, ಸೂರ್ಯ, ಚಂದ್ರ, ಮಂಗಳ, ಗುರು, ಶುಕ್ರ, ಶನಿ, ರಾಹು, ಕೇತು. ಹಾಗಾಗಿ ಎಷ್ಟೊಂದು ಜನ ಈಗ ನಾರ್ತ್ ಇಂಡಿಯಾದವ್ರು ಇದ್ದಾರೆ, ಅಥವಾ ನಾರ್ತ್ ಕರ್ನಾಟಕದವರಾಗಲಿ, ಅಥವಾ ಎಷ್ಟೊಂದು ಜನಕ್ಕೆ ಬರೋಕ್ಕಾಗಲ್ಲ ಈ ಕಡೆ ಸೌತ್ ಕರ್ನಾಟಕದವ್ರಿಗಾಗಲಿ, ಯಾರಿಗೆ ಬರೋಕ್ಕಾಗಲ್ಲ ಅವ್ರ ಹೆಸರಲ್ಲೇ ಪೂಜೆ ಮಾಡಿ ಪ್ರಸಾದವನ್ನು ಅವರ ಅಡ್ರೆಸ್ಗೆಲ್ಲ ಕಳಿಸ್ತಾರೆ. ಹಾಗಾಗಿ ಅವರು ರಾಶಿ, ನಕ್ಷತ್ರ, ಅವರ ಹೆಸರು, ಆಮೇಲೆ ಅವರು ಒಳ್ಳೆಯ ಮುಹೂರ್ತದಲ್ಲಿ ಆ ಪೂಜೆ, ಮುಹೂರ್ತಕ್ಕೆ ಮಹತ್ವ ಇದೆ ಅಲ್ವಾ? ಅದಕ್ಕೆ ದಿನ ಈಗ ಶನಿವಾರ ಇದೆ ಅಂದ್ರೆ ಮಾಡ್ಬೇಕಂತಲ್ಲ, ಆದರೆ ಅವ್ರ ರಾಶಿ ನಕ್ಷತ್ರಕ್ಕೆ ಬಲ ಇರುವ ದಿನ ಮಾಡಿದರೆ ಅದಕ್ಕೆ ಅವ್ರಿಗೆ ಬೇಗ ಪರಿಹಾರ ಸಿಗ್ತದೆ. ಸತ್ಯವಾಗ್ಲು ನನಗೆ ಈ ರಾಶಿ ನಕ್ಷತ್ರ ಮತ್ತೆ ಈ 9 ಗ್ರಹಗಳ ಪೂಜೆ ಇದೆಲ್ಲ ನಾವು ನಿಮ್ಮ ಧರ್ಮದಲ್ಲಿ ಮಾಡ್ತೇವೆ ಅಂತ ಗೊತ್ತಿರಲಿಲ್ಲ. ಇಲ್ಲ, ಇದು ತುಂಬಾ ಅಂದ್ರೆ ಕೆಲವೊಂದು ಏನು ನಮ್ಮಲ್ಲಿ ಏನು ಪೂಜೆ, ಆರಾಧನೆ ಇವೇನಿದಾವೆ ಅವುಗಳೆಲ್ಲ ಕೆಲವೊಂದು ಇದು ಮಾಡಿಲ್ಲ, ಪ್ರಚಾರ ಪ್ರಸಾರ ಮಾಡಿಲ್ಲ ಜಾಸ್ತಿ ಅಲ್ವಾ? ಜಾಸ್ತಿ ಪ್ರಚಾರ ಪ್ರಸಾರ ಅವರವರು ಬಹುಶಃ ಅವರವರು ಮನೆಯಲ್ಲಿ, ಅವರವರು ದೇವಸ್ಥಾನಗಳಲ್ಲಿ, ಅಥವಾ ಅವರವರು ಮಠ ಮಾನ್ಯಗಳಲ್ಲಿ ಎಲ್ಲ ತುಂಬ ಮಾಡ್ತಾ ಹೋಗ್ತಾರೆ. ಆದರೆ ಈಗೀಗ ಸ್ವಲ್ಪ ಈಗೇನಾಗಿದೆ ಅಂದರೆ ಈಗ ಎಲ್ಲ ಆನ್ಲೈನ್ ಟೈಮು, ಹೌದು. ಆಮೇಲೆ ಕೋವಿಡಲ್ಲಿ ಯಾರಿಗೂ ಕೂಡ ತುಂಬ 1-2 ವರ್ಷ ಬರಲಿಕ್ಕೆ ಅಲ್ಲಿ ದೇವಸ್ಥಾನಗಳಲ್ಲಿ, ಮಠ ಮಾನ್ಯಗಳಿಗಾಗಲಿ, ತೀರ್ಥಕ್ಷೇತ್ರಗಳಿಗಾಗಲಿ ಬರೋಕ್ಕಾಗಲಿಲ್ಲ ಎಲ್ಲ ಭಕ್ತರಿಗೆ. ಆ ಟೈಮಲ್ಲೆಲ್ಲ ಆನ್ಲೈನಲ್ಲಿ ಜಾಸ್ತಿ ಪ್ರಚಾರ ಪ್ರಸಾರ ಆಗಿದ್ದು. ಆಲ್ಮೋಸ್ಟ್ ಅವಾಗೆಲ್ಲ ಆನ್ಲೈನ್ ಅಲ್ಲೇ ಎಲ್ಲ ಜ್ಯೋತಿಷ್ಯ ಕೇಳೋದು, ಪೂಜೆಗಳಾಗ್ಲಿ ಎಲ್ಲ ಆನ್ಲೈನಲ್ಲೇ ನಡೀತಾ ಇತ್ತು. ಹೌದು. ಅದೇ ರೀತಿ ಹಿಂದೂ ಧರ್ಮದಲ್ಲಿಯೂ ಕೂಡ ತುಂಬ ಜ್ಯೋತಿಷ್ಯದ ಬಗ್ಗೆ ತುಂಬ ದೊಡ್ಡ ಅಗಾಧವಾದ ವಿಶೇಷ ಅನೇಕ ಗ್ರಂಥಗಳಿದೆ. ಆ ಗ್ರಂಥಗಳನ್ನು ಅಧ್ಯಯನ ಮಾಡ್ತೇವೆ ನಾವು. ನಮ್ಮ ಜೈನ ಧರ್ಮದಲ್ಲಿ ಏನು ಜ್ಯೋತಿಷ್ಯದವೆ ಅವುಗಳನ್ನು ತಿಳ್ಕೊತೇವೆ, ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಏನು ಜ್ಯೋತಿಷ್ಯ ಗ್ರಂಥಗಳಿದೆ ಅವುಗಳನ್ನು ಅಧ್ಯಯನ ಮಾಡಿದೆ. ನಮ್ಮ ಹತ್ರ ಇದೆ. ಇಲ್ಲಿ ಎಷ್ಟೋ ಸ್ಟೂಡೆಂಟ್ಗಳಿಗೂ ಇದ್ದಾರೆ, ಕಲಿತಾರೆ ಜ್ಯೋತಿಷ್ ವಿದ್ಯೆಯನ್ನು.
ನಾವು ಅವ್ರಿಗೆ ದಿನ ಎಲ್ಲ ಗ್ರಂಥಗಳದು ಹಿಂದೂ ಧರ್ಮ ಗ್ರಂಥಗಳದ್ದು ಏನು ಜ್ಯೋತಿಷದಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆನೂ ಕಲಿಸ್ತೇವೆ. ನಮ್ಮ ಜೈನ ಧರ್ಮದಲ್ಲಿ ಏನು ಜ್ಯೋತಿಷದ ಬಗ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆನೂ ಕಲಿಸ್ತೇವೆ. ಅದರಲ್ಲೇನು ಭೇದ ಭಾವ ಇಲ್ಲ. ಯಾಕೆಂದರೆ ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಎಲ್ಲ ಅವರೇ. ಎಲ್ಲರೂ ಬೆಳಿಗ್ಗೆ ಇವತ್ತು 6 ಗಂಟೆಗೆ ಸೂರ್ಯೋದಯ ಆಗೋದಿದೆ ಅಂದರೆ ಅವರಲ್ಲಿ 6 ಗಂಟೆಗೆ ಆಗೋದಿದೆ, ನಮ್ಮಲ್ಲಿನೂ 6 ಗಂಟೆಗೆ ಆಗೋದು. ಹಾಗಾಗಿ ಅದರಲ್ಲಿ ಏನು ಕೂಡ ವ್ಯತ್ಯಾಸಗಳಿಲ್ಲ. ನಾವೆಲ್ಲರನ್ನೂ ಸನ್ಮಾನ ಮಾಡಬೇಕಲ್ಲ, ಎಲ್ಲರಿಗೂ ಗೌರವ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ಯಾಕಂದರೆ ಅದರಲ್ಲೂ ಕೂಡ ಏನಾದರೂ ವಿಶೇಷ ಸಿಗ್ತದೆ ನಮಗೆ ಅಲ್ವಾ. ಹಾಗಾಗಿ ಯಾವುದೇ ಒಂದು ರಾಶಿ ಬಗ್ಗೆ ಆಗಲಿ, ನಕ್ಷತ್ರ ಬಗ್ಗೆ ಆಗಲಿ, ಅಥವಾ ಯಾವುದೇ ಒಂದು ಕುಂಡ್ಲಿ ಜಾತಕದ ಬಗ್ಗೆ ಆಗಲಿ ಇದ್ದೇ ಇರ್ತದೆ. ಹಾಗಾಗಿ ಅನೇಕ ವೈದಿಕ ಪರಂಪರೆಯಲ್ಲಿ ಆಗಲಿ, ಹಿಂದೂ ಧರ್ಮದಲ್ಲಿ ಆಗಲಿ ಚೆನ್ನಾಗಿದ್ದಾವೆ ಜ್ಯೋತಿಷ್ಯ ಗ್ರಂಥಗಳು. ಜ್ಯೋತಿಷ್ಯ ಗ್ರಂಥ ಮುಂದೆ ಈ ಸ್ಥಳ ಮುಂದೆ ಯಾವ್ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನಿಮ್ಮ ಒಂದು, ಯಾಕಂದ್ರೆ ನಿಮ್ಮಲ್ಲೇ ಒಂದು ದೊಡ್ಡ ಪ್ಲಾನಿಂಗ್ ಇರುತ್ತೆ, ಯೋಜನೆ ಇರುತ್ತೆ. ಇಲ್ಲಿ ಶಾಲೆ ತರ ತರಬೇಕಾ, ಇಲ್ಲ ಆಶ್ರಮ ತರ ದೊಡ್ಡದಾಗಿ ಮಾಡ್ಬೇಕಾ? ಹೌದು, ಈ ತರ ಎಲ್ಲ ನಿಮ್ಮ ಯೋಜನೆಗಳಿದೆ ನೋಡಿ. ಏನಂದ್ರೆ ಮೊದಲು ಪ್ರಾರಂಭದಲ್ಲಿ ಏನೂ ಇರಲಿಲ್ಲ. ಮೊದಲು ಬೇಸಿಕ್ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನಡೀತಾನೂ ಇದೆ. ಮತ್ತು ಈಗಾಗಲೇ ಅಲ್ಲಿ ಒಂದು ದೊಡ್ಡ ಕಿಚನ್ನು, ಯಾಕಂದ್ರೆ ಭಕ್ತಾದಿಗಳೆಲ್ಲ ಜಾಸ್ತಿ ಬಂದಾಗ ಒಂದು ಟ್ರೈನಿಂಗ್ ಹಾಲು, ರೂಮ್ಗಳು ಇಲ್ಲಿ ನಡೀತಾ ಇದೆ. ವರ್ಕಲ್ಲಿ ಪಕ್ಕದಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಬರೋರಿಗೆ ಉಚಿತವಾಗಿ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ ತಿಂಡಿ ವ್ಯವಸ್ಥೆ. ಕೆಲವೊಂದು ಜನ ಸಂಜೆ ತಿಂಡಿ ಮಾಡ್ತಾರೆ ನಮ್ಮ ಕಡೆ, ಕೆಲವೊಂದು ಜನ ಊಟ ಮಾಡ್ತಾರೆ. ಅವ್ರಿಗೆ ಯಾವ ಅನುಕೂಲ ಇದೆ ಅದರ ತಿಂಡಿ ಮಾಡೋರು ತಿಂಡಿ, ಊಟ ಮಾಡೋರಿಗೆ ಊಟದ ವ್ಯವಸ್ಥೆ ಇರ್ತದೆ. ಆಮೇಲೆ ಇಲ್ಲೊಂದು ಕಲ್ಲಿನ ದೇವಸ್ಥಾನ ಕಟ್ತಾ ಇದ್ದೀವಿ. ಯಾಕಂದ್ರೆ 14 ದೇವಸ್ಥಾನ ಇತ್ತಲ್ವಾ, ಹಾಗಾಗಿ ಒಂದು ಕಲ್ಲಿನ ದೇವಸ್ಥಾನ ಬೇಕಾದ್ರೆ ನೋಡಿ. ಕಲ್ಲಿನ ದೇವಸ್ಥಾನನು ಫೌಂಡೇಶನ್ ಎಲ್ಲ ಆಗಿದ್ದಾಗಿದೆ. ಎಲ್ಲಿ ಕಾಣಿಸ್ತಾ ಇದೆ? ಅಲ್ಲಿ ಲೈಟ್ ಕಡಿಮೆ ಬರುತ್ತೆ. ಅದನ್ನ ನಾನು ಇನ್ನೂ ಬರ್ತೀನಲ್ಲ ಮತ್ತೆ ಶೂಟ್ ಮಾಡ್ತೀನಿ. ಈ ಕಲ್ಲಿನ ದೇವಸ್ಥಾನ ಮೂಲ ವಿಗ್ರಹ ಆದಿನಾಥ ಅವ್ರದ್ದಲ್ಲ? ಇಲ್ಲಿ 24 ತೀರ್ಥಂಕರದು ನಿಮಗೆ ವಿಗ್ರಹ ಸಿಗ್ತದೆ. ಇದೆಲ್ಲ ಇದು ಆರತಿ ಪೂರ್ವ ಅಂತ ಹೇಳಿ ನಾವು ದೀಪ ಇಟ್ಟಿದೆ ನೋಡಿ. ಇಲ್ಲಿ 2 ದೀಪ ಆರತಿ ಪೂರ್ವ ಥರ. ಇಲ್ಲಿ ಎರಡಿದೆ, ಅಲ್ಲೊಂದಿದೆ, ಹಿಂದೆ 2 ಇದಾವೆ. ಈ ರೀತಿ ಇವೆಲ್ಲ ಆನೆಗಳಿದಾವೆ. ಮತ್ತು ಇದೆಲ್ಲ ಏನಿದೆ, ಇದು ಚಿಕ್ಕ ಬೆಟ್ಟದಲ್ಲಿ ಹಳೆ ದೇವಸ್ಥಾನದಲ್ಲಿ ಏನಿತ್ತು ಅದೇ ರೀತಿ ಕಾನ್ಸೆಪ್ಟ್. ಗುಡ್ಡ, ನದಿ ಹತ್ರನೂ ಸುಮಾರು ಇದಾವೆ, ಹೊಳೆಗಳು, ನದಿಗಳು, ಆಮೇಲೆ ಕಾಡ ಪ್ರದೇಶಗಳು. ಅಲ್ಲೆಲ್ಲೂ ಸುಮಾರು ಹೋಗಕ್ಕೆ ಆಗಲ್ಲ ಅಲ್ವಾ. ಇಂತಹ ಸ್ಥಾನಗಳೆಲ್ಲ ಅದೇ ವಿಚಾರನ ಹೇಳಿದ್ದೀನಿ ವಿಡಿಯೋದಲ್ಲಿ. ನಿಮ್ಗೆ ಗೊತ್ತಿರುವಂತ ಈ ರೀತಿ ಯಾರಿಗೂ ಗೊತ್ತಿಲ್ಲದೆ ಇರುವಂತ ದೇವಸ್ಥಾನಗಳಾಗಿರ್ಬೋದು, ಈ ತರ ಸ್ಮಾರಕಗಳು, ಕಟ್ಟಡಗಳು ಇದ್ರೆ ತಿಳಿಸಿ ನಮ್ಗೆ ಅದನ್ನ ಕಳ್ಸಿಕೊಡಿ. ನಾವು ಅಲ್ಲಿ ಬಂದು ಅದನ್ನ ವಿಡಿಯೋ ಮಾಡಿ ಅಂತ ಒಂದು ಅದನ್ನು ಕೂಡ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ. ಕೆಲವರು ಹೇಳ್ತಿದ್ದಾರೆ, ಕೆಲವನ್ನ ಕಮೆಂಟ್ ಮಾಡ್ತಾರೆ ಅವ್ರವ್ರ ಪ್ರದೇಶಗಳು, ಅಕ್ಕಪಕ್ಕ ಇರುವಂತ ದೇವಸ್ಥಾನಗಳು, ಮಂದಿರಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ, ಜನರಿಗೆ ಅನುಕೂಲ. ಹೌದು, ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಈ ತರದ ಎಷ್ಟೋ ದೇವಸ್ಥಾನಗಳಿದೆ, ತುಂಬಾ ದೇವಸ್ಥಾನಗಳಿದೆ, ಗೊತ್ತಿಲ್ಲ ಜನಗಳಿಗೆ. ಪ್ರವಾಸ ಸ್ಥಳಗಳು ಅಂತ ಅಂದ್ರೆ ಒಂದು ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಉಡುಪಿ, ಈ ಒಂದು ದೇವಸ್ಥಾನಗಳು ಬಿಟ್ರೆ ಬೇರೆ ಹಂಪಿ, ಬಾದಾಮಿ, ಪಟ್ಟದಕಲ್ಲು ಬಿಟ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬಿಟ್ರೆ ಮೈಸೂರು ಇನ್ನೆಲ್ಲೂ ಆಲ್ಮೋಸ್ಟ್ ಪ್ರವಾಸ ಸ್ಥಳಗಳು ಕಡಿಮೆ, ಅವ್ರು ಕಾಣಿಸಿಲ್ಲ. ಬಟ್ ಈ ರೀತಿಯಾದ ಆಕ್ಚುಲಿ ಗಂಗೂರು, ಮೈಸೂರು, ನೀವು ಮೈಸೂರು, ಹಳೆ ಮೈಸೂರು ಈ ಪ್ರಾಂತದಲ್ಲಿ ಪ್ರತಿಯೊಂದು ಊರು ಹಳ್ಳಿಗಳಲ್ಲಿ ಅವ್ರದ್ದು ಏನಾದರೂ ಇದೆ, ಕುರುಹು ಇದೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಹೊಯ್ಸಳರು ಮತ್ತೆ ಗಂಗರು ಮೇನ್ ಆಗಿ ನಮ್ಮ ರೀಜನ್ ಹಳೆ ಮೈಸೂರು ಪ್ರಾಂತ್ಯ ಏನ್ ಬರುತ್ತೆ. ಸೊ ಆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪ್ರತಿಯೊಂದು ಊರುಗಳಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಸಣ್ಣ ಮಂಟಪ ಆದ್ರೂ ಇದೆ. ಹೌದು, ನಾನು ಎಷ್ಟೋ ಊರುಗಳಲ್ಲಿ ನೋಡಿ ಈ ಮಂಟಪ ಯಾರು ಕಟ್ಸಿದ್ರು, ಇದು ಈ ಕಾಲದಲ್ಲ, ತುಂಬಾ ಸರಿ ಅನ್ಕೊಂಡಿದ್ದೀನಿ. ಎಲ್ಲೇ ಹಳ್ಳಿಗೆ ಹೋದ್ರು ಏನಾದ್ರು ಒಂದು ಮಂಟಪ, ನಿಷೇಧಿಕಲ್ಲು, ಶಾಸನ, ವೀರಗಲ್ಲು ಇದ್ದೇ ಮಾನಸ್ತಂಭ ಏನಾದ್ರು ಒಂದು ನಿಮಗೆ ಸಿಕ್ಕೇ ಖಂಡಿತ. ಇಲ್ಲಿ ಒಂದು ಕೂಡ್ಲೂರು ಅಂತ ಊರಿದೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ. ತಲಕಾಡಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನಗಳೇನಿದೆ
ಹಾಂ ಸೇಮ್ 5 ಶಿವಲಿಂಗಗಳು, ಸೇಮ್ 5 ಪಂಚಲಿಂಗ ದೇವಸ್ಥಾನಗಳು ಆ ಊರಲ್ಲಿದೆ. ಕೂಡ್ಲೂರು ಅಂತ. ಅಲ್ಲಿ ಯಾರು ಗೊತ್ತೇ ಇಲ್ಲ. ಅದು ಗಂಗನ ಕಾಲದಲ್ಲಿ ಆದಂಥದ್ದು. ಆ ಪಂಚಲಿಂಗ ಏನು ತಲಕಾಡಿನ ಗಂಗರು ನಿರ್ಮಿಸಿದ್ರು, ಇಲ್ಲೂ ಹಂಗೇನೆ ಆ ಊರಲ್ಲಿ ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಶಿವಲಿಂಗಗಳೇ. ಎಷ್ಟು ಜನಗಳು ಗೊತ್ತಿಲ್ಲ. ಈಗ ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೋಗುತ್ತೆ ನಾನು. ಸೊ ಇದು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು ಫಸ್ಟ್. ನೀವು ಸಿಕ್ಕಿದ್ದಂತೂ ನನಗೆ ಏನೋ ದೊಡ್ಡ ಸಿಕ್ಕಂಗೆ ಆಗುತ್ತೆ. ಯಾಕಂದ್ರೆ ಪೂರ್ತಿ ವಿಚಾರ ಗೊತ್ತಿರ್ಲಿಲ್ಲ ನನಗೂ, ಇಲ್ಲಿ ಏನೇನು ಇರ್ತ ಅಂತ. ನೀವು ಸಿಕ್ಕಿದ್ದ ಇಷ್ಟು ವಿಚಾರಗಳು ಗೊತ್ತಾಯ್ತು ನನಗೆ, ಇಷ್ಟು ವಿಚಾರ ಗೊತ್ತಾಯ್ತು ಇತಿಹಾಸದಲ್ಲಿ. ನೀವು ಬಂದಿದ್ದು ಒಳ್ಳೇದಾಯ್ತು, ನಿಮಗೆಲ್ಲ ಒಳ್ಳೇದಾಗಲಿ ಅಲ್ವಾ. ಯೂಟ್ಯೂಬ್ ಹೆಸರು ಸದ್ಯಕ್ಕೆ ನನ್ನ ಹೆಸರು ಇಟ್ಟಿದ್ದೀನಿ, ಸಿದ್ದುಗೌಡ ಯೂಟ್ಯೂಬ್ ಚಾನಲ್ ಅಂತ. ಯಾವ ರೀತಿ ಅದು ಚೇಂಜ್ ಬೆಳೀತಾ ನೋಡ್ಕೊಂಡು ಅದನ್ನ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಬೆಳೀಲಿ. ನಿಮ್ಮ ಆಶೀರ್ವಾದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಲ್ವಾ, ಹೇಳ್ಬಿಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ. ಯಾಕೆಂದರೆ ಎಲ್ಲ ಕ್ಷೇತ್ರಗಳು, ಅನೇಕ ಕ್ಷೇತ್ರಗಳಿವೆ. ಎಲ್ಲ ಊರು ಹಳ್ಳಿಗಳಲ್ಲಿ ಪ್ರಾಚೀನ ಇತಿಹಾಸ, ಭಾರತೀಯ ಪರಂಪರೆ ಏನು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಬರ್ತಾ ಇದೆ. ಹಾಗಾಗಿ ಅಂಥ ಪರಂಪರೆಯನ್ನು ಉಳಿಸಲಿಕ್ಕೆ ಒಳ್ಳೆ ವಿಡಿಯೋಗಳನ್ನು ಮಾಡ್ತಾಯಿದ್ದಾರೆ ಸಿದ್ದೇಶ್ ಅವರು. ಹಾಗಾಗಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಅವ್ರಿಗೆ ಪ್ರೋತ್ಸಾಹ ನೀಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಇಲ್ಲಿ ಇರ್ಬೋದಲ್ವಾ ವೀಕ್ಷಕರೇ? ಇಂದು ನಾವೇನೋ ಅಂತ ಅನ್ಕೊಂಡು ಬಂದು ಇಲ್ಲಿ ಇನ್ನೂ ದೊಡ್ಡದಾಗೆ ಆಯಿತು. ಸೊ ನಾನು ಒಂದು ಜಾಗವನ್ನು ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ. ಆದರೆ ಇಲ್ಲಿನ ಪೂರ್ತಿ ಇತಿಹಾಸವನ್ನೇ ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಗುರುಗಳಿಗೆ ನಮಸ್ಕಾರ ಮಾಡ್ತಾ, ಸೊ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಇನ್ನೂ ಚಿಕ್ಕ ಬಟ್ಟೆ ಒಂದು ಬಾಕಿ ಇದೆ, ಅದನ್ನು ಇನ್ನೊಂದು ದಿನ ಬಂದು ನಿಮಗೆ ತೋರಿಸ್ತೀನಿ. ಆವತ್ತು ಬಂದಾಗಲೂ ಕೂಡ ಗುರುಗಳನ್ನ ನಾನು ಭೇಟಿ ಮಾಡಿ ಇನ್ನೊಂದಷ್ಟು ವಿಚಾರಗಳನ್ನ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ನಮಸ್ತೆ. ಇಷ್ಟು ಕೇಳಿದ್ರಲ್ವಾ? ಸೊ ನಾನು ನಮ್ಮ ಊರಿನ ದೇವಸ್ಥಾನವನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸಿದಾಗ ಅಲ್ಲಿದ್ದಂಥ ಶಾಸನದಲ್ಲಿ ಬರೆದಿದ್ದಂತಹ ಕನಕಗಿರಿಯ ರಹಸ್ಯವನ್ನು ತೋರಿಸೋದಕ್ಕೇ ನಾನು ಇಲ್ಲಿಗೆ ಹುಡುಕೊಂಡು ಬಂದಿದ್ದು. ಸೊ ಗುರುಗಳು ಏನು ಹೇಳಿದ್ರು, ಇಲ್ಲಿನ ಇತಿಹಾಸವನ್ನು ಪೂರ್ತಿ ಹೇಳಿದ್ದಾರೆ, ಅದು ನೀವು ನೋಡಿದ್ದೀರಾ. ಅವಾಗಲೇ ಹೇಳಿದಾಗೆ ಗಂಗರ ಕಾಲದಲ್ಲಿ ಆದಂತಹ ಈ ಒಂದು ಅಪರೂಪವಾದಂತಹ ಜೈನ ದೇವಾಲಯದ ಪೂರ್ತಿ ಇತಿಹಾಸವನ್ನು ನೀವು ಇವತ್ತು ನೋಡಿದ್ದೀರಾ ಹಾಗೂ ಕೇಳಿದ್ದೀರಾ. ನಾವು ಕೂಡ ಅದನ್ನು ತೋರಿಸಿದ್ದೀವಿ. ಇನ್ನೊಂದು ಚಿಕ್ಕ ಬೆಟ್ಟ ಅಂತ, ನಾವು ನಿಮಗೆ ತೋರಿಸಿದ್ದು ದೊಡ್ಡ ಬೆಟ್ಟ, ಶ್ರವಣಪ್ಪನ ಬೆಟ್ಟ ಅಂತ. ಇನ್ನೊಂದು ಚಿಕ್ಕ ಬೆಟ್ಟ ಅಂತ ಇನ್ನೊಂದಿದೆ ಇಲ್ಲೇ ಪಕ್ಕದಲ್ಲಿ. ಬಟ್ ಆದರೆ ಅದನ್ನು ಇವಾಗ ತೋರ್ಸೋಕ್ಕಾಗಲ್ಲ, ಕತ್ಲಾಗಿದೆ. ಇನ್ನೊಂದು ದಿನ ಬರ್ತೀನಿ. ಆ ಚಿಕ್ಕ ಬೆಟ್ಟ, ಅಲ್ಲಿ ಇರುವಂಥ ದೇವಸ್ಥಾನಗಳು, ಆ ದೇವಸ್ಥಾನದ ಕುರುಹುಗಳು ಹಾಗೂ ಅಲ್ಲಿರುವಂಥ ಶಾಸನಗಳು, ಅದರ ಹಿನ್ನೆಲೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ತನಕ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ. ನಮಸ್ತೆ.